ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈಗ ನೀವು ಒಂದು ವಿಡಿಯೋ ಮಾಡ್ತಿದ್ರೆ ಅದಕ್ಕೆ ಕ್ಲಿಪ್ಸು ಆ್ಯಂಡ್ ಫೋಟೇಜಸ್ಸು ಆ್ಯಂಡ್ ವೀಡಿಯೋಸು ಅದನ್ನೆಲ್ಲ ನೀವು ಎಲ್ಲಿಂದ ಕಲೆಕ್ಟ್ ಮಾಡಿ ನಿಮ್ಮ ವಿಡಿಯೋದಲ್ಲಿ ಯೂಸ್ ಮಾಡ್ಬೋದಂತ. ಆ್ಯಂಡ್ ಇನ್ನು ಕೆಲವೊಬ್ಬರು ಮೇಮ್ಸ್ ಇದೆಲ್ಲ ಯೂಸ್ ಮಾಡಿರ್ತಾರೆ. ಆ್ಯಂಡ್ ಮೂವಿ ಕ್ಲಿಪ್ಸು ನೀವು ನೋಡ್ದಂಗೆ ಸುಮಾರು ಜನ ಮೂವಿ ಕ್ಲಿಪ್ಸ್ನು ಯೂಸ್ ಮಾಡ್ತಾರೆ. ಆ್ಯಂಡ್ ಅವರಿಗೆ ನೀವು ಯೋಚನೆ ಮಾಡ್ತೀರಾ, ಇವ್ರಿಗೆ ಮಾತ್ರ ಕಾಪಿರೈಟ್ ಬರಲ್ಲ, ನಮಗೆ ಮಾತ್ರ ಬಂದುಬಿಡುತ್ತೆ, ಇದೆಲ್ಲ ಎಲ್ಲಿಂದ ಯೂಸ್ ಮಾಡ್ತಾರೆ ಅಂತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಲ್ಲಿಂದ ನೀವು ತಗೊಂಡು ಯೂಸ್ ಮಾಡ್ಬೋದು. ಮೂವಿ ಕ್ಲಿಪ್ಸ್ ಆಯಿತು, ಇಲ್ಲ ಫೋಟೋಜಸ್ ಆಯಿತು, ಇಲ್ಲ ಸ್ಟಾಕ್ ವಿಡಿಯೋ ಆಯಿತು, ಇವೆಲ್ಲನೆಲ್ಲ ಎಲ್ಲಿಂದ ನೀವು ತೊಗೋಬೋದು. ಆ್ಯಂಡ್ ಮ್ಯೂಸಿಕ್ ಆಯಿತು, ನೀವು ಇದನ್ನೆಲ್ಲ ಎಲ್ಲಿಂದ ನೀವು ಕಾಪಿನ ಮಾಡಿಬಿಟ್ಟು ನಿಮ್ಮ ವಿಡಿಯೋದಲ್ಲಿ ನೀವು ಪೇಸ್ಟ್ನ ಮಾಡ್ಬೋದು. ನಿಮ್ಗೆ ಯಾವುದೇ ಕಾಪಿರೈಟ್ ಇದೆಲ್ಲ ಸಿಗಲ್ಲ, ಓಕೆನಾ. ಸೊ ಸುಮಾರು ಜನ ಏನು ಯೂಸ್ ಮಾಡ್ತಾರೆ, ಪಿಕ್ಸಾಬೆ ಯೂಸ್ ಮಾಡ್ತಾರೆ, ಇಲ್ಲಾಂದರೆ ಪಿಕ್ಸೆಲ್ಸ್ ಯೂಸ್ ಮಾಡ್ತಾರೆ. ಇದರಲ್ಲಿ ಏನಾಗುತ್ತೆ, ತುಂಬ ಸ್ಟಾಕ್ ವಿಡಿಯೋಸು ಆ್ಯಂಡ್ ಸ್ಟಾಕ್ ಫೋಟೇಜಸ್ ಇವೆಲ್ಲ ಇದರಲ್ಲಿ ಸಿಗುತ್ತೆ ನಿಮಗೆ, ಓಕೆನಾ. ಸೊ ಈಗ ನಾನು ಹೇಳೋ ನೀವು ಎಲ್ಲಿಂದ ಕಲೆಕ್ಟ್ ಮಾಡಬೇಕಂದ್ರೆ, ಇವೆರಡು ವೆಬ್ಸೈಟ್ ಬಿಟ್ಟು ಬೇರೆದು ನೀವು ಎಲ್ಲಿಂದ ಕಲೆಕ್ಟ್ ಮಾಡ್ಬೋದಂದರೆ, ನೀವು ಯೂಟ್ಯೂಬಿಂದನೇ ನೀವು ವೀಡಿಯೋಸ್ ನೋಡ್ತಿರಲ್ಲ ಕ್ರಿಯೇಟರ್ಸ್ದು, ಅಲ್ಲಿಂದನೇ ನೀವು ಫೋಟೇಜಸ್ಸು ಮತ್ತು ಸ್ಟಾಕ್ ವೀಡಿಯೋಸು ಇದನ್ನು ಕಾಪಿ ಮಾಡ್ಬೋದು. ಈಗ ನೀವು ಯೋಚನೆ ಮಾಡ್ತಿರ್ಬೋದು, ಇದೇನು ಹೇಳ್ಬಿಟ್ರು ಕಾಪಿರೈಟ್ ಬರುತ್ತಲ್ಲ, ನಾವು ಬೇರೆಯವ್ರ ವೀಡಿಯೋದು ನಾವು ಯೂಸ್ ಮಾಡಿದರೆ ಕಾಪಿರೈಟ್ ಬಂದುಬಿಡುತ್ತಲ್ಲ, ಯಾವ ಥರ ನಾವು ಯೂಸ್ ಮಾಡೋದು ಅಂತ. ಬಟ್ ಏನೋ ಕಾಪಿರೈಟ್ ಬರಲ್ಲ ಗೈಸ್, ಯಾಕಂದರೆ ನೀವು ಅವ್ರ ವೀಡಿಯೋದು ನಿಮಗೆ ಲೈಕ್ 15 ಸೆಕೆಂಡ್ವರೆಗೂ ನೀವು ಕಾಪಿನ ಮಾಡ್ಬೋದು. ಲೈಕ್ ನೀವೇನಾದರೂ ಅವ್ರ ಬಗ್ಗೆ ಎಕ್ಸ್ಪ್ಲೈನ್ ಏನಾದರೂ ಮಾಡೋಂಗಿದ್ರೆ, ಇಲ್ಲ ಅಂದರೆ ನೀವು ಯೂಟ್ಯೂಬ್ ನಿಮಗೆ ಅಲೋ ಮಾಡಿದೆ ಬೇರೆಯವ್ರ ವೀಡಿಯೋದಲ್ಲಿ ನೀವು 15 ಸೆಕೆಂಡ್ದು ಕ್ಲಿಪ್ನ ಯೂಸ್ ಮಾಡ್ಬೋದು ಅಂತ, ಓಕೆನಾ. ಸೊ ಒಂದು ಅಪ್ಡೇಟ್ ಬಂದಿತ್ತು, ಆ ಅಪ್ಡೇಟಲ್ಲಿ ಇದೆ, ನೀವು 15 ಸೆಕೆಂಡು ಏನು ಕ್ಲಿಪ್ಸ್ ಇದೆ ನೀವು ಅದರಿಂದ ನೀವು ಯೂಸ್ ಮಾಡ್ಕೋಬೋದು ಬೇರೆಯವ್ರ ವೀಡಿಯೋದಿಂದ. ಸೊ ನಿಮಗೆ ಮೂವಿ ಕ್ಲಿಪ್ಪು ಅದರಲ್ಲಿ ಸಿಗುತ್ತೆ. ಸೊ ನಾನು ಸಜೆಸ್ಟ್ ಮಾಡ್ತೀನಿ, ನೀವು 15 ಸೆಕೆಂಡ್ ಏನು ಯೂಸ್ ಮಾಡಬೇಡಿ ಬೇರೆಯವರ ವೀಡಿಯೋದಿಂದ. ಸೊ 10 ಇಲ್ಲ 5 ಸೆಕೆಂಡ್ ಒಳಗಡೆ ಇಡಿ, ಓಕೆನಾ. ಸೊ ಅದರಲ್ಲಿ ನಿಮಗೆ ಸಿಕ್ಬಿಡುತ್ತೆ ಮೂವಿ ಕ್ಲಿಪ್ಸು. ಅದು ಅಷ್ಟು ಲಾಂಗ್ ಎಲ್ಲ ಇಡಲ್ಲ, ಒಂದು 3 to 4 ಸೆಕೆಂಡದು ಏನಿರುತ್ತೆ ಮೂವಿ ಕ್ಲಿಪ್ಪು, ಇಲ್ಲಾಂದರೆ ಅವ್ರು ಏನು ಮೇಮ್ಸ್ ಏನಾದರೂ ಹಾಕಿದರೆ, ಇಲ್ಲ ಬೇರೆ ಫೋಟೇಜಸ್ ಏನಾದರೂ ಯೂಸ್ ಮಾಡಿದರೆ 2 to 3 ಸೆಕೆಂಡ್ಸ್ದು ಮಾತ್ರ ಇಟ್ಟಿರ್ತಾರೆ, ಓಕೆನಾ. ಸೊ ಆ ಕ್ಲಿಪ್ಸ್ನ ನೀವು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಆ್ಯಸ್ ಎ ಕ್ರಿಯೇಟರ್ಸು ನೀವು ಯೂಸ್ ಮಾಡ್ಬೋದು, ಈಸಿಲಿ ನೀವು ಯೂಸ್ ಮಾಡ್ಬೋದು. ಬೈ ಚಾನ್ಸ್ ಕ್ರಿಯೇಟರ್ಸ್ ಏನಾದರೂ ನೋಡಿ ನಿಮಗೆ ಕಾಪಿರೈಟ್ ಕೊಟ್ಟರೆ ಅವರು ನಿಮ್ದೇನಾಗುತ್ತೆ ಕಾಪಿರೈಟ್ ಬರುತ್ತೆ, ಓಕೆನಾ. ಸೊ ನಮ್ಮ ಇಂಡಿಯಾದಲ್ಲಿ ಇದಾಗೋದು ಕಾಮನು. ಸೊ ಯಾಕಂದರೆ ಇಂಡಿಯಾದವ್ರು ಹಂಗೆ ಅಲ್ವ, ಜಾಸ್ತಿ ಜನ ಹೊಟ್ಟೆಗೆ ಜಾಸ್ತಿ ಪಡ್ತಾರೆ. ಸೊ ನಮ್ಮದು ವಿಡಿಯೋ ಯೂಸ್ ಮಾಡ್ತಿದ್ದಾರೆ, ನಮ್ಮದು ಕ್ಲಿಪ್ ಯೂಸ್ ಮಾಡ್ತಿದ್ದಾರೆ ಅಂತ ಕಾಪಿರೈಟ್ ಕೊಟ್ಬಿಡ್ತಾರೆ, ಓಕೆನಾ. ಸೊ ನಾನು ಹೇಳೋದು, ಬೇರೆ ನೀವು ಏನಾದರೂ ಬೇರೆ ಕಂಟ್ರಿಯಿಂದ ಏನಾದರೂ ವೀಡಿಯೋಸ್ನ ನೋಡ್ತಿದ್ರೆ ನೀವು ಅಲ್ಲಿಂದ 100% ನೀವು ಕಾಪಿನ ಮಾಡ್ಕೋಬೋದು, ಯಾವುದೇ ಕಾಪಿರೈಟ್ ನಿಮಗೆ ಸಿಗಲ್ಲ. ಆ್ಯಂಡ್ ಇಂಡಿಯಾದಲ್ಲಿ ಯಾಕೆ ಈ ಥರ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಇಂಡಿಯಾದಲ್ಲಿ ತುಂಬ ಜನ ಕಾಪಿರೈಟ್ನ ಕೊಟ್ಬಿಡ್ತಾರೆ, ಅನ್ಕೊಳ್ಳಿಗ ಅವ್ರದ್ದೇ ಕಾಂಟೆಂಟು, ಅವ್ರದ್ದೇ ವೀಡಿಯೋ. ಬಟ್ ಆ್ಯಸ್ ಅ ಕ್ರಿಯೇಟರ್ ಅವ್ರು ಅರ್ಥ ಮಾಡ್ಕೊಳ್ಳಲ್ಲ. ಫಸ್ಟು ಬಂದುಬಿಟ್ಟು ಅವರು ಅದೇ ಸ್ಟೇಜಲ್ಲಿ ಇರ್ತಾರೆ. ಲೈಕ್ ಈಗ ನಾವು ಯಾವ ಸ್ಟೇಜಲ್ಲಿದ್ದೀವಿ, ನಮಗೆ ಕ್ಲಿಪ್ಸ್ ಬೇಕು, ಮೂವಿ ಕ್ಲಿಪ್ಸ್ ಬೇಕು, ಆ್ಯಂಡ್ ಫೋಟೋಜಸ್ ಬೇಕು, ಸ್ಟಾಕು ವೀಡಿಯೋಸ್ ಬೇಕು, ಇವೆಲ್ಲ ನಮಗೆ ಬೇಕಾಗಿರುತ್ತೆ. ಸೊ ಆ್ಯಸ್ ಎ ಕ್ರಿಯೇಟರ್ ಅವ್ರು ಅರ್ಥ ಮಾಡ್ಕೊಳ್ಳಲ್ಲ, ನಾವು ಅರ್ಥ ಮಾಡ್ಕೋತೀವಿ, ಓಕೆನಾ. ಸೊ ನೀವು ನನ್ನದು ವೀಡಿಯೋದು ಯಾವುದೇ ಕ್ಲಿಪ್ಸ್ ಬೇಕಿದ್ರೂ ಯೂಸ್ ಮಾಡ್ಕೋಬೋದು. ಆ್ಯಂಡ್ ನಾನು ಕಾರ್ಟೂನ್ ವೀಡಿಯೋ ಯಾವ ಥರ ಎಕ್ಸ್ಪ್ಲೈನ್ ಮಾಡಿದ್ದೀನಲ್ಲ, ಅದನ್ನು ಬೇಕಿದ್ರೆ ನಿಮ್ಮ ವೀಡಿಯೋದಲ್ಲಿ ನೀವು ಯೂಸ್ ಮಾಡಿಕೊಂಡು ಸ್ಕ್ರೀನ್ ರೆಕಾರ್ಡಿಂಗ್ನ ಮಾಡಿಕೊಂಡು ನನ್ನ ವೀಡಿಯೋ ನೀವು ಯೂಸ್ ಮಾಡ್ಕೋಬೋದು. ನಾನು ನಿಮಗೆ ಯಾವುದೇ ಕಾಪಿರೈಟ್ನೂ ಕೊಡಲ್ಲ, ನಾನು ಇದುವರೆಗೂ ಯಾರಿಗೂ ಕಾಪಿರೈಟ್ ಕೊಟ್ಟಿಲ್ಲ, ಸೊ ಮುಂದಕ್ಕೂ ಕೊಡಲ್ಲ. ಆ್ಯಂಡ್ ನಾನು ಯಾವುದೇ ವಾಟರ್ ಮಾರ್ಕ್ನೂ ಯೂಸ್ ಮಾಡಲ್ಲ ನನ್ನ ವೀಡಿಯೋದಲ್ಲಿ ಕಾಪಿರೈಟ್ ಬರೋದಕ್ಕೆ, ಓಕೆನಾ. ಸೊ ಹೆದರಬೇಡಿ, ನನ್ನ ವೀಡಿಯೋದಲ್ಲಿ ನಿಮ್ಗೆ ಏನಾದರೂ ಬೇಕಂದರೆ ನೀವು ಈಸಿಲಿ ಯೂಸ್ ಮಾಡ್ಕೋಬೋದು, ಯಾವುದೇ ಕಾಪಿರೈಟ್ ನಾನು ನಿಮಗೆ ಕೊಡಲ್ಲ. ಲೈಕ್ ಮೂವಿ ಕ್ಲಿಪ್ ಆಗಲಿ, ಇಲ್ಲ ಮೇಮ್ಸ್ದಾಗಲಿ ನಾನು ಅದಷ್ಟು ಯೂಸ್ ಮಾಡಲ್ಲ. ಲೈಕ್ ಕಾರ್ಟೂನ್ ವೀಡಿಯೋದು ಅದೆಲ್ಲ ಟೀಚ್ ಮಾಡ್ತೀನಲ್ಲ, ಅದೆಲ್ಲ ನೀವು ಯೂಸ್ನ ಮಾಡಿಕೊಂಡು ವೀಡಿಯೋನ ಮಾಡ್ಕೋಬೋದು, ಓಕೆನಾ. ಇಲ್ಲ ನನ್ನ ವೀಡಿಯೋನೇ ತಗೊಂಡು ನೀವು ಲ್ಯಾಂಗ್ವೇಜ್ ಚೇಂಜ್ ಮಾಡಿ ವೀಡಿಯೋ ಮಾಡೋದಾದ್ರೂ ಮಾಡ್ಕೋಬೋದು, ಓಕೆನಾ ಗೈಸ್. ಆ್ಯಂಡ್ ನಾನು ಹೇಳಿದ್ದೀನಲ್ಲ ಮೂವಿ ಕ್ಲಿಪ್ಸು ಅದೆಲ್ಲ ನೀವು ಯೂಸ್ನ ಮಾಡ್ಕೋಬೋದು, ಯೂಟ್ಯೂಬಲ್ಲೇ ವೀಡಿಯೋಸಲ್ಲಿ ನೀವು ಕಾಪಿನ ಮಾಡ್ಬೋದಂತ. ಬಟ್ ನಿಮಗೆ ಯಾವುದೇ ಕಾಪಿರೈಟ್ ಬರಲ್ಲ. 15 ಸೆಕೆಂಡ್ವರೆಗೂ ನೀವು ಮೂವಿ ಕ್ಲಿಪ್ಪು ಯೂಸ್ ಮಾಡ್ಬೋದು. ಮೂವಿ ಕ್ಲಿಪ್ ಆಯಿತು, ಇಲ್ಲ ವಿಡಿಯೋ ಕ್ಲಿಪ್ ಆಯಿತು, ಇದನ್ನು ನೀವು ಯೂಸ್ ಮಾಡ್ಕೋಬೋದು. ಬಟ್ ಸೇಮ್ ಅದೇ ಥರ ಫುಲ್ನ ನೀವು ಕಾಪಿ ಮಾಡಬಾರ್ದು. ಲೈಕ್ ಒಂದು ವೀಡಿಯೋ ಇದ್ದರೆ ಆ ಫುಲ್ ವೀಡಿಯೋನೇ ಕಾಪಿ ಮಾಡೋಕ್ಕೆ ಹೋಗಬಾರ್ದು, ಓಕೆನಾ. ಈಗ ನೀವು ತುಂಬ ವೀಡಿಯೋಸ್ನ ನೋಡ್ತಿದ್ದೀರಾ ಅಂದರೆ
ಅದರಲ್ಲಿ ಒಂದು 15 ಸೆಕೆಂಡ್ ಅಷ್ಟು ಕ್ಲಿಪ್ಸ್ನ ಬೇಕಿದ್ರೆ ನೀವು ಯೂಸ್ ಮಾಡ್ಕೋಬೋದು. ಬಟ್ ಫುಲ್ ವೀಡಿಯೋನ ಕಾಪಿ ಮಾಡೋದಕ್ಕೆ ಹೋಗಬೇಡಿ. ಓಕೆನಾ ಗೈಸ್? ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬೈ ಗೈಸ್.